ಗಜಮುಖನೆ ಮೆರವೇಕದಂತನೇ ಗಜಮುಖನೆ ಮೆರವೇಕದಂತನೇ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯಾವಾರಿಧಿಯ ಅಜನು ಹರಿರುದ್ರಾದಿಗಳು ತಲೆ ಭಜಿಸುವರು ಅನವರತ ನಿನ್ನನು ತ್ರಿಜಗ ವಂದಿತ ಗಣಪ ಪುರುಮತಿಗೆ ಮಂಗಲವಾ ಗಜಮುಖದವಗೆ ಗಣಪಗೆ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತನೇ ಆರತಿ ಅತೀನೆ ಆರತಿ ಬೆಳಗಿರೆ ಕಡಲೆಯೋ ಎಳ್ಳು ತೋಲಿಗೆ ಕಂಬ ಮೇಲುವವಗೆ ಬೆಳ್ಳಿಯ ಕೀರು ಗಜ್ಜೆಗಳ ಕಟ್ಟಿ ಕುಣಿವಂತ ಕಟ್ಟಿ ಕುಣಿಯುವಂತ ಡೊಳ್ಳಿ ಆರತಿ ಅತೀರೆ ಆರತಿ ಬೆಳಗಿರೆ ಸಕ್ಕರೆ ನೋರೆ ಘಾಲು ಸಕ್ಕರೆ ನೂರೆ ಗಾಲು ತುಪ್ಪ ಕಜ್ಜಾಯವು ಬೊಕ್ಕೆಗಳ ಸುಮಾವು ಕದಳಿ ಫಲ ಗಗ್ಗದೆ ತೆಗೆದು ಸುಂಡಿ ನೋಡು
ಕರದೋಳು ಪರಶು ಪಾಶಾಂಕುಶಧರರಿಗೆ ಹರುಷದಿ ಭಕ್ತರ ಹೊರೆವಗೆ ಉರಗಭೂಷಣನ ಸುಕುಮಾರ ಗಜವದನ ಚರಣ ಕಮಲಕ್ಕೆ ಆರತಿಯ ತೀರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪತಿಯ ಹಿರಿಯರಿಗೆ, ಕಲಾಭಿಮಾನಿಗಳಿಗೆ ಸಂಘಟನೆಯ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈ 2003 ಸೆಪ್ಟೆಂಬರ್ 27-28ರಂದು ಈಗಾಗಲೇ ಮುರಳಿಯವರು ಹೇಳಿದಾಗೆ ನಾವು ಇಲ್ಲೊಂದು ಕಲ್ಯಾಣೋತ್ಸವ ಮಾಡಿದ್ವಿ. ಕಲ್ಯಾಣ ಆದಮೇಲೆ ಇನ್ನೇನು ಕಾಳಗವೇ ಇಲ್ಲ. ಹಾಗಾಗಿ ಈ ವರ್ಷ 4 ವರ್ಷದ ನಂತರ ಕಾಳಗೋತ್ಸವ ಮಾಡ್ತಾಯಿದ್ದೀನಿ. ನೋಡಿದವರಿಗೆ ಅಥವಾ ತೀರಾ ಬಲ್ಲಾದವರಿಗೆ ಇದು ಒಂಥರ ಹುಚ್ಚಾಟ ಅದು ಕಾಣಿಸ್ತದೆ. ಶಂಭು ಹೆಗಡೆಯವರು ಯಾವಾಗಲೂ ತಮಾಷೆ ಮಾಡ್ತಿರ್ತಾರೆ ನಿಮ್ಮದು ಹುಚ್ಚು ಅಂತ. ಹುಚ್ಚೆ ಇರ್ಬೋದು, ಆದರೆ ನಮಗೆ ಆಸೆ ಇದೆ. ಏನು ಆಸೆ ಅಂದರೆ 3 ನೆಲೆಯಲ್ಲಿ ಯೋಚನೆ ಮಾಡಿದ್ದೀವಿ. ಭಾಳ ಮುಖ್ಯವಾಗಿ ಪ್ರೇಕ್ಷಕರ ನೆಲೆಯಲ್ಲಿ ಸುಮಾರು 9 ವೈವಿಧ್ಯಮಯ ಮೇಳಗಳು, ಹಿರಿಕಿರಿಯ ಕಲಾವಿದರು 10 ವರ್ಷದಿಂದ 70 ವರ್ಷದವರೆಗಿನ ವಿವಿಧ ಮುಟ್ಟಿನ ಕಲಾವಿದರು ತಮ್ಮ ಪ್ರದರ್ಶನವನ್ನು ಪ್ರದರ್ಶನವನ್ನು ನೋಡುವಂಥ, ಒಂದೇ ಕಡೆಯಲ್ಲಿ ಒಂದೇ ನೆಲೆಯಲ್ಲಿ ನೋಡುವಂಥ ಒಂದು ಅವಕಾಶ ಕಲ್ಪಿಸುವಂಥದ್ದು. ಕಲಾವಿದರ ನೆಲೆಯಲ್ಲಿ ಒಂದು ಸಂಘಟಿತವಾದಂತಹ ಮತ್ತು ಒಂದು ರಂಗ ಶಿಸ್ತನ್ನು ಆಲೋಚಿಸಿಕೊಂಡು ಮಾಡಬಹುದಾದಂತಹ ಒಂದು ಸಮಯ ಮಿತಿಯಲ್ಲಿ ತಮ್ಮ ಕರ್ತವ್ಯವನ್ನು ಮಾಡಿ ಉತ್ಕೃಷ್ಟವಾದ್ದನ್ನು ಕೊಡುವಂಥ ಒಂದು ಆರೋಗ್ಯಕರ ಸ್ಪರ್ಧೆಯ ಒಂದು ಉತ್ಕೃಷ್ಟ ಔನ್ನತ್ಯವನ್ನು ಮೆರಲಿಕ್ಕೆ ಸಾಧ್ಯ ಆಗುವಂಥದ್ದು. ಮತ್ತು ಜೊತೆಗೆ ಪೌರಾಣಿಕ ಪ್ರಸಂಗಗಳನ್ನು ನೋಡೋದಿಲ್ಲ ಜನ. ಅಂದರೆ ಆ ಪೌರಾಣಿಕ ಪ್ರಸಂಗಗಳು ಎಷ್ಟೋ ಮರೆತು ಹೋದಂತಹ ಹಳೆಯದಾದಂಥ ಪ್ರಸಂಗಗಳನ್ನು ಪ್ರಸ್ತುತಪಡಿಸುವಂಥ, ಅದನ್ನು ನೋಡುವಂಥ ಅವಕಾಶ, ಪ್ರಸ್ತುತಪಡುವಂಥ ಅವಕಾಶ ಈ ಎರಡೂ ನೆಲೆಯಲ್ಲಿ. ಮತ್ತು ಸಂಘಟನಾ ನೆಲೆಯಲ್ಲಿ ಇದೊಂದು 1-2 ದಿವಸದಲ್ಲಿ, ಅದು 24 ಗಂಟೆಯಲ್ಲಿ ಇಷ್ಟು ಮೇಳಗಳನ್ನು, ಇಷ್ಟು ಕಲಾವಿದರನ್ನು, ಸುಮಾರು 30 ಕಲಾವಿದರನ್ನು, ಮತ್ತು ಈ ಎಲ್ಲ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗ್ಬೋದಾದಂಥ ಖರ್ಚು ವೆಚ್ಚ ಎಲ್ಲದರ ಜೊತೆಗೆ ಆ ಸವಾಲುಗಳೇನಿದೆ, ಆ ಸವಾಲುಗಳು ಈ 3 ನೆಲೆಯಲ್ಲಿ ಯೋಚನೆ ಮಾಡಿ ಈ ಸವಾಲನ್ನು ಸಾಧ್ಯವಾದ ಮಟ್ಟಿಗೆ ಪ್ರಯತ್ನಪಟ್ಟು ಆ ಸಾಧನೆಯನ್ನು ಮಾಡಬೇಕು ಅನ್ನೋದಕ್ಕಾಗಿ ಪ್ರಾರಂಭ ಮಾಡ್ತಾಯಿದ್ವಿ. ಇಂಥ ಒಂದು ಈ 24 ಗಂಟೆ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ನಮ್ಮ ಕರ್ನಾಟಕ ರಾಜ್ಯದ ಜಾನಪದ ಮತ್ತು ಯಕ್ಷಗಾನ ಕಲಾ ಅಕಾಡೆಮಿಯ ಅಧ್ಯಕ್ಷರು ಹಾಗೂ ಹಿರಿಯ ಯಕ್ಷಗಾನ ಚೇತನವಾದಂತಹ ಧೀಮಂತ ವ್ಯಕ್ತಿ ಶ್ರೀಯುತ ಕೆರಮನೆ ಶಂಭು ಹೆಗಡೆಯವರನ್ನ ಈ ದಿವಸ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಕೇಳಿದ್ದೀವಿ. ಅವರು ನಮ್ಮ ಆಶೆಯನ್ನು ಮನ್ನಿಸಿ ಬಂದಿದ್ದಾರೆ. ಅವರಿಗೆ ಇಲ್ಲಿನ ಎಲ್ಲ ಕಲಾಭಿಮಾನಿಗಳ ಪರವಾಗಿ ಮತ್ತು ಸಂಘಟಕರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ನೆರವಾಗಿ ಮೂಲಭೂತವಾಗಿ ಕುವೆಂಪು ರಂಗಮಂದಿರದ ಅಧ್ಯಕ್ಷರೇನಿದ್ದಾರೆ, ಅದು ಶ್ರೀಯುತ ಅನಿಲ್ ಕುಮಾರ್ ಅವರು, ಡೆಪ್ಟಿ ಕಮಿಷನರು. ಅವರು ನಮಗೆ ಮರೆಯಲ್ಲಿ ನಿಂತು ಎಲ್ಲ ಸಹಕಾರವನ್ನು ನೀಡ್ತಾ ಮತ್ತು ಇಂಥ ಒಂದು ಕಾರ್ಯಕ್ರಮ ಆಗಲಿಕ್ಕೆ, ಶಿವಮೊಗ್ಗದಲ್ಲಿ ಆಗಲಿಕ್ಕೆ ನಮಗೆ ಬೆಂಬಲವನ್ನು ನೀಡಿದಂಥವರು ಶ್ರೀಯುತ ಅನಿಲ್ ಕುಮಾರ್ ಅವರು, ಇಲ್ಲಿನ ಜಿಲ್ಲಾಧಿಕಾರಿಗಳು. ಅವರನ್ನು ಹಾರ್ದಿಕವಾಗಿ ಸಂಘಟನೆ ಪರವಾಗಿ ಸ್ವಾಗತಿಸ್ತೇನೆ. ಈಗಾಗಲೇ ಮುರಳಿಯವರು ಹೇಳಿದ ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯ ಯಕ್ಷಗಾನ ಚೇತನರಾದಂಥ ಶ್ರೀಯುತ ಶಂಭು ಹೆಗಡೆಯವರು, ಒಂದು ರಂಗಭೂಮಿಯ ಚೇತನ, ರಂಗಭೂಮಿಯಲ್ಲಿ ಕೆಲಸ ಮಾಡಿ ಅಲ್ಲಿ ಮೈಸೂರಿನ ರಂಗಾಯಣದ ನಿರ್ದೇಶಕರಾದಂಥ ಶ್ರೀಯುತ ಚಿದಂಬರರಾವ್ ಜಂಬೆಯವರು ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಘಟನೆ ಪರವಾಗಿ ಹಾರ್ದಿಕವಾದ ಸ್ವಾಗತ ಅನ್ಕೋಳ್ತೀನಿ. ಅದೇ ರೀತಿಯಲ್ಲಿ ಚಲನಚಿತ್ರದ ರಂಗದ ಪರವಾಗಿ ಅಥವಾ ಕಿರುತೆರೆಯ ಪರವಾಗಿ ಶ್ರೀಯುತ ವಿಜಯಕಾಶಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇದಲ್ಲದೆ ನಮ್ಮೊಂದಿಗೆ ನನ್ನ ಈ ಸಂಘಟನೆಯಲ್ಲಿ ಬೆನ್ನೆಲುಬಾಗಿ ನಿಂತಹ ಶ್ರೀಯುತ ಹರಿಕುಮಾರವರು ಹಾಗೂ ಡಾಕ್ಟರ್ ರತ್ನಾಕರ್ ಅವರು ಇದ್ದಾರೆ. ಇವರೆಲ್ಲರನ್ನ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಇಂಬುಕೊಳ್ಳಲಿಕ್ಕೆ ಬಂದಂಥ ಎಲ್ಲ ಪ್ರೇಕ್ಷಕರನ್ನು, ಮಾಧ್ಯಮ ಮಿತ್ರರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಈ ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ಮೌಲ್ಯವನ್ನು ಕೇಳ್ತೀನಿ.
ಬೆಳಕು, ಜ್ಞಾನದ ಸಂಕೇತ. ಎಲ್ಲ ಕಲಾ ಮಾಧ್ಯಮಗಳು ಜ್ಞಾನವನ್ನು ಕೊಡುವುದರ ಮೂಲಕವಾಗಿ ನಮ್ಮ ಜೀವನದ ಉಜ್ಜೀವನಕ್ಕೆ ಕಾರಣವಾಗುತ್ತವೆ. ಅಂತಹ ಒಂದು ಸಂತಸದ ಕ್ಷಣ ಇಲ್ಲಿ ಈಗ ನಿರ್ಮಾಣವಾಗಿದೆ. ಈ ಉತ್ಸವವನ್ನು ಉದ್ಘಾಟನಾ ಮಾತುಗಳನ್ನು ಆಡಬೇಕಾದದ್ದು ನನ್ನ ಕರ್ತವ್ಯ. ಅದಕ್ಕಿಂತ ಪೂರ್ವದಲ್ಲಿ ನನ್ನನ್ನೇ ನಾನು ಒಂದು ರೀತಿಯಲ್ಲಿ ಉದ್ಘಾಟನೆ ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮಗಳ ವ್ಯವಸ್ಥಾಪಕರು ಮುಂದಾಳತ್ವವನ್ನು ಒಪ್ಪಿಸಿಕೊಂಡ ಡಾಕ್ಟರ್ ರತ್ನಾಕರ್ ಮತ್ತು ಲಕ್ಷ್ಮೀನಾರಾಯಣ ಕಾಶಿಯವರ ವಿಷಯದಲ್ಲಿ ನನಗಿರುವಂಥ ಹೃತ್ಪೂರ್ವಕವಾದಂಥ ವಾತ್ಸಲ್ಯ, ಅಭಿಮಾನ ಇತ್ಯಾದಿಗಳ ಪ್ರತೀಕವಾಗಿ ಅವರು ಮಾಡುತ್ತಿರುವಂಥ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಬಯಸುವುದು ನನ್ನ ಧರ್ಮವಾಗಿದೆ. ಈ ಸನ್ನಿವೇಶದಲ್ಲಿ ಯಾವ ರೀತಿಯಲ್ಲಿ ಯಶಸ್ಸನ್ನು ನಾನು ಹಾರೈಸ್ತೇನೆ ಎನ್ನುವುದು ಬಹಳ ವಿಚಿತ್ರವಾಗಿ ಕಾಣಬಹುದು. ಈಗ 4 ವರ್ಷಗಳ ಹಿಂದೆ ಇದೇ ಕಲ್ಯಾಣೋತ್ಸವಕ್ಕೆ ನಾನು ಬಂದವ. ಆ ಸಂದರ್ಭದಲ್ಲಿ ನಾನು ನಂಬಿದ ಶ್ರೀ ಇಡಗುಂಜಿ ಮಹಾಗಣಪತಿ ಪ್ರಸಾದವನ್ನು ಅವರಿಬ್ಬರಿಗೆ ಕೊಟ್ಟಿದ್ದೆ ನಾನು. ಇವತ್ತು ಅವರು ಯಾವೆಲ್ಲ ಆಲೋಚನೆಗಳನ್ನು ಇಟ್ಟುಕೊಂಡು ಈ ಮಹತ್ ಕಾರ್ಯಕ್ಕೆ ಅಣಿಯಾಗಿದ್ದಾರೋ ಅದಕ್ಕೆ ಆ ಭಗವಂತ ಸಕಲ ಮಂಗಳವನ್ನು ನೀಡಲಿ ಅಂತ ನಾನು ಇವತ್ತು ಅದೇ ಕೆಲಸವನ್ನು ಮಾಡ್ತಾ ಇದ್ದೇನೆ. ಸಮ್ಮುಖದಲ್ಲಿ ಸೇರಿರುವಂಥ ಉತ್ಸಾಹಿ ಕಲಾಬಂಧು ಭಗಿನಿಯರೇ, ಪತ್ರಿಕಾ ಮಿತ್ರರೇ, ಮಾಧ್ಯಮ ಬಂಧುಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಂತರಂಗದ ಅದಮ್ಯವಾದ ಉತ್ಸಾಹವನ್ನು ಈ ಸ್ವರೂಪದಲ್ಲಿ ಪ್ರಕಟಿಸುವುದಕ್ಕೆ ಮುಂದಾಗಿರುವಂಥ ಆತ್ಮೀಯರಾದ ಲಕ್ಷ್ಮೀನಾರಾಯಣ ಕಾಶಿ ಮತ್ತು ಡಾಕ್ಟರ್ ರತ್ನಾಕರ್ ಅವರೇ, ಎಲ್ಲ ಮಹನೀಯರೇ, ಇದು 24 ತಾಸು ನಡೆಯುವಂಥ ಕಾಳಗ ಅಂತ ಈಗಾಗಲೇ ಪ್ರಕಟ ಆಗಿದೆ. 18 ದಿವಸ ನಡೆದ ಕಾಳಗ ಇತ್ತು ಮಹಾಭಾರತದಲ್ಲಿ, ಅದನ್ನು 24ಕ್ಕೆ ಇಳಿಸಿದ್ದಾರೆ. ಕಡೇಕಾರ್ ಅವರು ಒಂದು ಮಾತನ್ನು ಹೇಳಿದರು, ಕಾಳಗ ಅಂದು ಕೂಡಲೇ ನಮಗೆ ಒಂದು ರೀತಿ ಬೇರೆ ಭಾವನೆ ಬರ್ತದೆ, ಅದೊಂದು ಅನಿಷ್ಟದಾಯಕ ಎನ್ನುವಂಥ ಕಲ್ಪನೆ ನಮಗೆ ಬರ್ತದೆ ಅಂತ ಹೇಳಿದರು. ಅದೇನೂ ಹೌದು, ಅಲ್ಲ ಅಂತಲ್ಲ. ಆದರೆ ಈ ಜಗತ್ತಿನಲ್ಲಿ ಎಲ್ಲವೂ ಆತ್ಯಂತಿಕವಾಗಿ ಕೆಟ್ಟದ್ದು ಅಲ್ಲ, ಎಲ್ಲವೂ ಆತ್ಯಂತಿಕವಾಗಿ ಒಳ್ಳೆಯದು ಅಲ್ಲ. ಜಗತ್ತಿನ ಯಾವತ್ತೂ ಇತಿಹಾಸವನ್ನು ಅವಲೋಕಿಸಿದಾಗ ಎಷ್ಟೋ ಕೆಟ್ಟದರ ನಂತರ ಒಳ್ಳೆಯದಾದ ಉದಾಹರಣೆಗಳಿವೆ. ಬಹುಶಃ ಕಾಳಗವೂ ಹಾಗೆ. ಮಹಾಭಾರತ ಕಾಳಗ ಮಾನವ ಲೋಕಕ್ಕೆ ಅತಿ ಭೀಕರವಾದಂಥ ಕಾಳಗ ಆಗಿರಬಹುದು. ಆದರೆ ಧರ್ಮಾತ್ಮನಾದಂಥ ಧರ್ಮರಾಯನಿಗೆ ಮುಕ್ತವಾಗಿ ಒಂದು ರಾಜ್ಯ ಲಭಿಸಿದ ಒಳ್ಳೆಯ ಕೆಲಸ ಆದಂಥ ಕಾಳಗ ಅದು. ಹಾಗೆ ಇಲ್ಲಿ ನಡೆಯುವಂಥ ಕಾಳಗವಂತೂ ಅವರೇ ಹೇಳಿದ ಹಾಗೆ ಕಲಾವಿದರಿಂದ ನಿರ್ಮಾಣಗೊಂಡ ಕಾಳಗ. ಯಾವ ಕೆಲಸಕ್ಕೂ ಅದರ ಹಿಂದಿರುವಂಥ ಉದ್ದೇಶ ಏನು ಎನ್ನುವುದು ಬಹಳ ಮುಖ್ಯವಾಗಿರ್ತದೆ. ಈ ಕಾಳಗದಲ್ಲಿ ಯಾರನ್ನೋ ಹಾಳು ಮಾಡುವ ಉದ್ದೇಶ ಇಲ್ಲ, ಯಾವುದೋ ರಾಜ್ಯವನ್ನು ಗೆಲ್ಲಬೇಕಾದಂಥ ಅಗತ್ಯವೂ ಇಲ್ಲ. ಒಂದು ಮಾನಸಿಕವಾದಂಥ ವಿಹಾರದ ಪರಸ್ಪರ ಒಪ್ಪಂದದ ಪ್ರತೀಕವಾಗಿ ನಡೆಯುವಂಥ ಒಂದು ವಿಲಕ್ಷಣ ಸಂತೋಷವನ್ನು ಕೊಡುವ ಕಾಳಗ. ಕಾಳಗ ವಾಸ್ತವಿಕವಾಗಿ ನಾವು ಅದರಲ್ಲಿ ಭಾಗವಹಿಸುವಾಗ ನಮಗೆ ಭಯ ಆಗ್ಬೋದು, ಆತಂಕ ಆಗ್ಬೋದು.
ಬೇರೆಯವರು ಕಾಳಗ ಮಾಡ್ತಾ ಇದ್ದರೆ ಅದನ್ನು ನೋಡೋದು ಬಹಳ ಒಳ್ಳೆ ಕೆಲಸ, ಚಂದ ಕೆಲಸ. ಬಹುಶಃ ನಮ್ಮ ರಂಗಭೂಮಿಯಲ್ಲಿ ನಡೆಯುವಂಥ ಕೆಲಸವು ಆ ಕಾಳಗವೂ ಹಾಗೆ. ಯುದ್ಧಸ್ಯ ವಾರ್ತಾರಮ್ಯ, ಯುದ್ಧದ ವಾರ್ತೆ ಬಹಳ ರಮ್ಯವಂತೆ, ದಿವ್ಯವಂತೆ, ಆದರೆ ಸ್ವತಃ ಅದರಲ್ಲಿ ಭಾಗವಹಿಸುವುದಲ್ಲ. ಹಾಗೆ ಇವತ್ತು ರಂಗಭೂಮಿಯಲ್ಲಿ ನಡೆಯುವಂಥ ಈ ಕಾಳಗ ಅದು ಕಲಾತ್ಮಕವಾದಂಥ ಕಾಳಗ. ಇಲ್ಲಿ ಅನೇಕ ಮಾಧ್ಯಮಗಳು ಒಂದಕ್ಕೊಂದು ಸಂಘರ್ಷಿಸಿ ಒಂದು ವಿಚಿತ್ರವಾದಂಥ ಸಂತೋಷವನ್ನು ಸೃಷ್ಟಿಸುವಂಥ ಕಾಳಗ. ಘನವಾದಂಥ ಮೋಡಗಳು ಗಗನಮಂಡಲದಲ್ಲಿ ಘರ್ಷಣೆಗೊಂಡು ಸೊಗಸಾದಂಥ ಮಳೆಯ ಮೂಲಕವಾಗಿ ಭುವಿಗೆ ತಂಪು